ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರಮೀಳಾ. ಫ್ರೆಂಡ್ಸ್, ಇವತ್ತು ನಾವು ಹಲಸಿಕಾಯಿ ಕೊಯ್ದಿದ್ದೀವಿ. ಆ್ಯಕ್ಚುಲಿ ಊರಿಗೆ ಬಂದಿದ್ದೆ. ಸೊ ಹಲಸಿಕಾಯಿ, ಪಕ್ಕೆ ಹಲಸಿಕಾಯಿ ನಮ್ಮ ಪಕ್ಕದ ಮನೆಯವರು ತಂದು ಕೊಟ್ಟಿದ್ದರು. ಕೊಯ್ದಿದ್ವಿ. ತುಂಬ ಚಿಕ್ಕ ಹಲಸಿಕಾಯಿ, ದೊಡ್ಡದೇನಲ್ಲ, ಆದ್ರೂ ತುಂಬ ಚೆನ್ನಾಗಿತ್ತು. ಅದ್ರದ್ದೊಂದು ವ್ಲಾಗ್ ಮಾಡೋಣ ಅಂತ ಹೇಳಿ ಮಾಡಿದ್ದೀನಿ. ಈ ಹಲಸಿಕಾಯಿ ಮಾವಿನ ಹಣ್ಣು ಸೀಸನ್ ಬಂದರೆ ಊರುಗಳೆಲ್ಲ ಫ್ರೀಯಾಗಿ ಸಿಗುತ್ತೆ. ಅದೇ ಬೆಂಗಳೂರಲ್ಲಿ ಅಪ್ಪ ರೇಟ್ನಂತೂ ಕೇಳಂಗೂ ಇಲ್ಲ, ಮಾತಾಡ್ಸಂಗೆ ಇಲ್ಲ, ಅಷ್ಟೊಂದು ರೇಟ್ ಇರ್ತವೆ. ಅದರಲ್ಲೂ ಊರಲ್ಲಿ ಈ ಥರ ಎಲ್ಲರ ಜೊತೆ ಹಲಸಿಕಾಯಿ ತಿನ್ನೋದು ತುಂಬ ಅಂದರೆ ತುಂಬ ಮಜಾ ಇರುತ್ತೆ. ನೋಡಿ, ಚಿಕ್ಕ ಹಲಸಿಕಾಯಿ ಕೊಯ್ತಾ ಇದ್ದಾರೆ. ಹಲಸಿಕಾಯಿ ಕೊಯ್ಯೋ ಮುಂಚೆ ಎಣ್ಣೆನ ಹಚ್ಕೋಬೇಕು. ಯಾವ ಎಣ್ಣೆ ಆದರೂ ಓಕೆ, ಕೊಬ್ಬರಿ ಎಣ್ಣೆ ಹಚ್ಕೊಂಡ್ರೆ ಇನ್ನೂ ಚೆನ್ನಾಗಿ. ಯಾಕೆ ಅಂತಂದರೆ ಮೇಣಕೈಗೆ ಹತ್ತಲ್ಲ ಅಂತ ಹೇಳಿ ಕುಟ್ಗಲ್ ಸಹಾಯದಿಂದ ಇಲ್ಲ ಈ ಥರ ಚಾಕು ಸಹಾಯದಿಂದ ಕಟ್ ಮಾಡಬೇಕು. ನೋಡಿ, ಈ ಥರ ನಿಧಾನಕ್ಕೆ ಕಟ್ ಮಾಡಬೇಕು. ಎಕ್ಸ್ಪೀರಿಯೆನ್ಸ್ ಇರೋದಾದರೆ ಆರಾಮಾಗಿ ಕಟ್ ಮಾಡ್ತಾರೆ. ಅದೇ ಎಕ್ಸ್ಪೀರಿಯೆನ್ಸ್ ಇಲ್ಲದವರು ಕಟ್ ಮಾಡೋಕ್ಕೆ ಹೋದರೆ ತುಂಬಾ ಕಷ್ಟ. ಅದರಲ್ಲೂ ಮಳೆ ಅಂದರೆ ಮಳೆ ಬರ್ತಿತ್ತು. ಆ ಟೈಮಲ್ಲಿ ಹಲಸಿಕಾಯಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಈ ಥರ ಎಲ್ಲ ಒಂದು ಚಿಕ್ಕ ಚಿಕ್ಕ ಮ್ಯಾಟ್ರೂ ಊರ ಕಡೆ ತುಂಬಾ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಅದೇ ಸಿಟಿಯಲ್ಲಿದ್ದು ಹಳ್ಳಿಗೆ ಬಂದವಾಗ ಈ ಥರ ಎಲ್ಲ ಒಂದು ಚಿಕ್ಕ ಚಿಕ್ಕ ಮ್ಯಾಟ್ರೂ ತುಂಬ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು. ನೋಡಿ, ನನ್ನ ತಂಗಿ ಮಗ ಹೆಂಗೆ ತಿಂತಾಯಿದ್ದಾನೆ ಅಂತ ಹೇಳಿ. ಅವನಿಗೆ ಹಲಸೆ ಹಣ್ಣು ಅಂದರೆ ಪಂಚಪ್ರಾಣ ಅಂತಲೇ ಹೇಳ್ಬೋದು. ನೋಡಿ, ಈ ಥರ ಮಾಡೋಣ ತೆಗಿಬೇಕು. ಅಂಬ್ಲಿ ಹಣ್ಣು ಅಂತ ಸಿಗ್ತಾವಲ್ಲ, ಅದು ಇನ್ನೂ ಮಜವಾಗಿರುತ್ತೆ ತಿನ್ನೋದಕ್ಕೆ. ನೋಡಿ, ಇದು ಬಕ್ಕೆನ ಈ ಥರ ತೆಗಿಬೇಕು. ತೆಗೆದು ಪೇಪರಲ್ಲಿ ಒರೆಸೋದ್ರಕ್ಕಿಂತ ಹುಲ್ಲಲ್ಲಿ ನೀಟಾಗಿ ಹಿಡಿದು ಒರೆಸ್ಬೇಕು. ಒರೆಸಿದ್ರೆ ಫುಲ್ಲು ಹೋಗುತ್ತೆ ಅಂಟೆಲ್ಲನೂ. ಅದಕ್ಕಿಂತ ಮೊದಲೇ ಇದು ಹಲಸಿಕಾಯಿ ಕೊಯ್ಯೋದಕ್ಕಿಂತ ಮೊದಲೇ ಕೈಗೆ ಎಣ್ಣೆ ಹಚ್ಕೊಂಡ್ರೆ ಅಂಟಲ್ಲ. ಆದರೆ ಈ ಪಕ್ಕೆ ಹಲಸಿಕಾಯಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು. ಚಿಕ್ಕಕೈತೆ ಅನ್ನೋದಕ್ಕೋಸ್ಕರನೋ ಗೊತ್ತಿಲ್ಲ, ಚೆನ್ನಾಗಂತೂ ಇತ್ತು. ಈ ಸರಿ ಇದೇ ಫಸ್ಟು ಊರಲ್ಲಿ ತಿಂದಿರೋದು ಹಲಸಿಕಾಯಿ ಅಂತಲೇ ಹೇಳ್ಬೋದು. ಹಲಸಿಕಾಯಿ ಸಣ್ಣು ಹಲಸಿಕಾಯಿ ಇನ್ನೂ ಚೆನ್ನಾಗಿರುತ್ತೆ. ಅದಂತೂ ಕೆತ್ತಿ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದನ್ನು ಮಿಸ್ ಮಾಡ್ಕೊಬಿಟ್ಟೆ ಈ ಸರಿ. ನೋಡಿ, ಈ ಥರ ಇದೆ. ನಾನು ನನ್ನ ಮಗಳಿಗೆ ಒಂದೆರಡು ಬಿಡಿಸಿಡೋಣ ತೊಳೆನ ಅಂತ ಹೇಳಿ ಬಿಡಿಸಿಡ್ತಾಯಿದ್ದೀನಿ. ಅವಳು ಸ್ಕೂಲಿಗೆ ಹೋಗಿದ್ದಾಳೆ. ಅವಳಿಗಂತೂ ಹಣ್ಣು ಹಲಸಿನಕಾಯಿ ಅಂದರೆ ಪಂಚಪ್ರಾಣ ಅಂತಲೇ ಹೇಳ್ಬೋದು. ನೋಡಿ, ಈ ಥರ ಮಾಡೋದೆಲ್ಲ ತೆಗಿಬೇಕು. ಬಿಡಿಸೋದಕ್ಕೆ ತುಂಬ ಅಂದರೆ ತುಂಬ ಈಸಿಯಾಗಿರುತ್ತೆ. ಹಲಸೆ ಹಣ್ಣಲ್ಲಿ ತುಂಬ ರೆಸಿಪಿ ಮಾಡ್ತಾರೆ. ಹಾಗೆಯೇ ಹಲಸಿ ಬೀಜದಲ್ಲಿ ತುಂಬ ರೆಸಿಪಿ ಮಾಡ್ತಾರೆ. ನಾವು ಚಿಕ್ಕವರಿದ್ದಾಗ ಹಲಸಿ ಬೀಜ ಎತ್ತಿಟ್ಕೊಂಡು ಮಳೆ ಟೈಮಲ್ಲಿ ಹುರ್ಕೊಂಡು ಅಥವಾ ಬೇಯಿಸ್ಕೊಂಡು ಅಥವಾ ಕೆಂಡ ಇರುತ್ತಲ್ಲ, ಒಲೆಯಲ್ಲಿ ಕೆಂಡ, ಅದರಲ್ಲಿ ಸುಟ್ಕೊಂಡು ತಿಂತಿದ್ವಿ. ಅದಂತೂ ತುಂಬ ಮಜಾ ಕೊಡೋದು ಅಂತಲೇ ಹೇಳ್ಬೋದು. ಹಾಗೆಯೇ ನಮ್ಮಲ್ಲಿ ಜಾಸ್ತಿ ಹೊನ್ಗನೆ ಸೊಪ್ಪಿಗೆ ಹಲಸಿ ಬೀಜ ಹಾಕಿ ಪಲ್ಯ ಮಾಡ್ತಾರೆ. ಅದಂತೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಅದನ್ನು ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ ಹೇಳಿ. ಆರೋಗ್ಯಕರವಾದ ರೆಸಿಪಿ ಅಂತಲೇ ಹೇಳ್ಬೋದು. ನೋಡಿ, ಈ ಥರ ಕಿರುತೊಳೆ ಅಂತಾರೆ. ತೊಳೆ ಜೊತೆಗೆ ಇರ್ತಾವಲ್ಲ ಚಿಕ್ಕ ಚಿಕ್ಕ ತೊಳೆ, ಕಿರುತೊಳೆ. ಆ ತೊಳೆ ಅಂತೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರ್ತವೆ. ಕಾಯಿ ಹಲಸಿಕಾಯಲ್ಲಾದ್ರೂ, ಹಣ್ಣು ಹಲಸಿಕಾಯಿ ಆದ್ರೂ ತೊಳೆದ್ಕಿನ್ನ ಹಲಸಿ ತೊಳೆಕಿನ್ನ ಕಿರುತೊಳೆ ಇರ್ತಾವಲ್ಲ, ಅವು ತುಂಬ ಟೇಸ್ಟಿಯಾಗಿರ್ತವೆ. ಅದನ್ನೊಂದು ಸತಿ ಟೇಸ್ಟ್ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೇನೆ. ಟಾಟಾ, ಬೈ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ ಫ್ರೆಂಡ್ಸ್. ಟೇಕ್ ಕೇರ್.